ಚಲಿಸುತ್ತಿದ್ದ ಮರ್ಸಿಡಿಸ್ ಬೆಂಜ್ ಕಾರಿನ ಮೇಲೆ ಬರಿಗಾಲಿನಲ್ಲಿ ನೃತ್ಯ ಮಾಡ್ತಾ ಇದ್ದ 24 ವರ್ಷದ ಯುವತಿ. ಈ ವಿಡಿಯೋ ಈಗ ವೈರಲ್ ಆಗಿದ್ದು, ವೈರಲ್ ಆದ ನಂತರ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ನವಿ ಮುಂಬೈನ ಘಾರ್ಗ್ನಲ್ಲಿ ನಡೆದಂತಹ ಘಟನೆಯ ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ವೇಳೆ ಅವರ ಗೆಳೆಯ ಅಲ್ಫೇಶ್ ಶೇಖ್ ವಾಹನ ಚಲಾಯಿಸುತ್ತಿರುವುದು ವರದಿಯಾಗಿದೆ. ಇನ್ನು ವೈರಲ್ ವಿಡಿಯೋ ಮತ್ತು ನಂತರದ ಬೆಳವಣಿಗೆಗಳನ್ನ ನೋಡುವುದಾದ್ರೆ, ನಜ್ಮಿನ್ 11 ವರ್ಷದ ಇಂಡೋನೇಷ್ಯಾದ ಹುಡುಗನೊಬ್ಬ ಚಲಿಸುವ ದೋಣಿಯ ಮೇಲೆ ನೃತ್ಯ ಮಾಡಿದ್ದ ಆರಾ ಫರ್ಮಿಂಗ್ ಡ್ಯಾನ್ಸ್ ಟ್ರೆಂಡ್ ನ ಮರುಸೃಷ್ಟಿಸಿದ್ದಾರೆ. ಯೂಟ್ಯೂಬ್ನಲ್ಲಿ 10 ಲಕ್ಷಕ್ಕೂ ಹೆಚ್ಚು ಚಂದಾದಾರರು ಮತ್ತು ಇನ್ಸ್ಟಾಗ್ರಾಂನಲ್ಲಿ 8.5 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಗಳನ್ನು ಹೊಂದಿರುವ ನಜ್ಮಿನ್ ತಮ್ಮ ಸಹಾಯದಿಂದ ತಮ್ಮ ಹಾಗೂ ಇತರ ಪ್ರಯಾಣಿಕರ ಸುರಕ್ಷತೆಗೆ ಗಂಭೀರ ಅಪಾಯವನ್ನ ತಂದೊಡ್ಡಿದ್ದಾರೆ. ನವಿ ಮುಂಬೈ ಸಂಚಾರ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಯನ್ನ ಬಳಸಿ ಕಾರನ್ನ ಪತ್ತೆ ಹಚ್ಚಿ ಅದರ ಮಾಲೀಕರನ್ನ ಗುರುತಿಸಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆ ಮತ್ತು ಮೋಟಾರು ವಾಹನ ಕಾಯ್ದೆಯ ಅಡಿಯಲ್ಲಿ ನಜ್ಮಿನ್ ಮತ್ತು ಅವರ ಗೆಳೆಯ ಶೇಖ್ ವಿರುದ್ಧವಾಗಿ ಈಗ ಪ್ರಥಮ ಮಾಹಿತಿ ವರದಿ ದಾಖಲಿಸಲಾಗಿದೆ. ಇನ್ನು ಶೇಖ್ ಬಳಿ ಚಾಲನಾ ಪರವಾನಗಿ ಇರಲಿಲ್ಲ ಎಂದು ವರದಿಯಾಗಿದೆ. ಈ ವಿಡಿಯೋ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದ್ದು, ಹಲವರು ಇವರ ನಿರ್ಲಕ್ಷ್ಯದ ನಡವಳಿಕೆ ವಿರುದ್ಧ ಕ್ರಮಕ್ಕೆ ಕರೆ ನೀಡಿದ್ದಾರೆ. ಇನ್ನು ಒಬ್ಬ ಬಳಕೆದಾರರು ಪೊಲೀಸರನ್ನ ಟ್ಯಾಗ್ ಮಾಡಿ ದಯವಿಟ್ಟು ಇದರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಿ. ಈ ಮೂರ್ಖ ಇನ್ಸ್ಟಾಗ್ರಾಂ ಬಳಕೆದಾರರ ಬಗ್ಗೆ ಜನರು ತಪ್ಪು ದಾರಿಗೆ ಪ್ರಭಾವಿತರಾಗುವಂತಹ ಟ್ರೆಂಡ್ಗಳನ್ನ ಸೃಷ್ಟಿಸುತ್ತಿದ್ದಾರೆ ಎಂದು ಬರೆದಿದ್ದಾರೆ. ಇನ್ನು ಪೊಲೀಸರ ಕ್ರಮದಿಂದ ತಾನು ಆಘಾತಕ್ಕೊಳಗಾಗಿದ್ದೇನೆ ಎಂದು ನಜ್ಮಿನ್ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಹೇಳಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ನಮ್ಮನ್ನ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗಿತ್ತು. ಸುಮಾರು 7 ಪೊಲೀಸರು ನಮ್ಮ ಮನೆಗೆ ಬಂದು ನಮ್ಮನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದ್ರು. ನಾವು 5 ಗಂಟೆಗಳ ಕಾಲ ಪೊಲೀಸ್ ಠಾಣೆಯಲ್ಲಿ ಕಳೆದಿದ್ದೇವೆ. ಅವರು FIR 8 ಸೆಕ್ಷನ್ಗಳು ಕೇಸ್ ಮತ್ತು ಇನ್ನಿತರ ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಎಂದು ಹೇಳಿದ್ದಾರೆ. ಮುಂದೆ ಏನಾಗಲಿದೆ ಎಂದು ಗೊತ್ತಿಲ್ಲ. ನಿಜಕ್ಕೂ ಭಯವಾಗ್ತಾ ಇದೆ. ಒಂಟಿತನ ಮತ್ತು ಆಘಾತಕ್ಕೊಳಗಾಗಿದ್ದೇನೆ. ಮನಸ್ಸನ್ನ ಸ್ವಲ್ಪ ಹಗುರ ಮಾಡಿಕೊಳ್ಳಲು ಇದನ್ನ ಹಂಚಿಕೊಳ್ಳಲು ಬಯಸಿದೆ. ಈ ರೀತಿಯ ಘಟನೆ ಹಿಂದೆಂದೂ ಆಗಿರಲಿಲ್ಲ. ಮುಂದೆ ಏನು ಮಾಡಬೇಕು, ಏನಾಗಲಿದೆ ಎಂದು ಏನೂ ಅರ್ಥವಾಗ್ತಾ ಇಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ವೈರಲ್ ಖ್ಯಾತಿಗಾಗಿ ಸಾಮಾಜಿಕ ಮಾಧ್ಯಮದ ಕಂಟೆಂಟ್ ಕ್ರಿಯೇಟರ್ಗಳು ಸಾರ್ವಜನಿಕ ಸುರಕ್ಷತೆಯ ಅಪಾಯಕ್ಕೆ ಸಿಲುಕಿಸುವಂತಹ ಅಪಾಯಕಾರಿ ಸಾಹಸಗಳು ಹೆಚ್ಚುತ್ತಿರುವ ಪ್ರವೃತ್ತಿಯನ್ನ ಈ ಘಟನೆ ಎತ್ತಿ ತೋರಿಸಿದೆ.